ಸ್ನೇಹಿತರೆ ನಮಸ್ಕಾರ. ಭಾರತದ ನಕ್ಷೆಯಲ್ಲಿ ಅತಿ ಕಿರಿಯ ರಾಜ್ಯವಾಗಿದ್ರೂ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನ ತನ್ನೊಡಲಲ್ಲಿ ಇಟ್ಕೊಂಡಿರುವ ರಾಜ್ಯವೊಂದನ್ನ ನೋಡಬೇಕು ಅಂದ್ರೆ ನೀವು ತೆಲಂಗಾಣಕ್ಕೆ ಬರಲೇಬೇಕು. ಇದನ್ನ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಯಲಾಗ್ತದೆ. ಒಂದು ಕಡೆ ಕಾಕತೀಯರ ಕಲ್ಲಿನ ಕೆತ್ತನೆಗಳ ವೈಭವ, ಇನ್ನೊಂದು ಕಡೆ ನಿಜಾಮರ ಕಾಲದ ರಾಜ ವೈಭೋಗ ಮತ್ತು ಮಗದೊಂದು ಕಡೆ ಜಾಗತಿಕ ಮಟ್ಟದ ಹೈಟೆಕ್ ನಗರಗಳು. ಈ ಅದ್ಭುತ ಸಂಗಮ ನಿಮಗೆ ಇಲ್ಲಿ ಮಾತ್ರ ಸಿಗಲು ಸಾಧ್ಯ. ತೆಲಂಗಾಣ ಅಂದ್ರೆ ಅದು ಬರೀ ಭೌಗೋಳಿಕ ಪ್ರದೇಶವಲ್ಲ, ಅದು ದಶಕಗಳ ಕಾಲದ ಹೋರಾಟದಿಂದ ಉದಯಿಸಿದ ಆತ್ಮಾಭಿಮಾನದ ಸಂಕೇತ. ಇಲ್ಲಿನ ಗಾಳಿಯಲ್ಲಿ ಕ್ರಾಂತಿಯ ಕಿಚ್ಚಿದೆ, ಮಣ್ಣಿನಲ್ಲಿ ಮುತ್ತುಗಳ ಹೊಳಪಿದೆ ಮತ್ತು ಜನರ ಮಾತಿನಲ್ಲಿ ತೆಲುಗು ಭಾಷೆಯ ವಿಶಿಷ್ಟ ಸೊಗಡಿದೆ. ಕಾಕತೀಯರ ಶೌರ್ಯ ಮತ್ತು ರಾಮಪ್ಪ ದೇವಸ್ಥಾನದ ಎಂಜಿನಿಯರಿಂಗ್ ಅದ್ಭುತ ಕತೆ. ತೆಲಂಗಾಣದ ಇತಿಹಾಸ ಕೇಳಿದ್ರೆ ಅಕ್ಷರಶಃ ಮೈ ಜುಮ್ ಅನ್ಸುತ್ತೆ. 12 ಮತ್ತು 13ನೇ ಶತಮಾನದಲ್ಲಿ ವಾರಂಗಲ್ ಅನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಕಾಕತೀಯ ಸಾಮ್ರಾಜ್ಯವು ಈ ನೆಲಕ್ಕೆ ಸಾಂಸ್ಕೃತಿಕ ಕಿರೀಟವನ್ನು ತೊಡಿಸಿತು. ಯುನೆಸ್ಕೋ ಮಾನ್ಯತೆ ಪಡೆದ ರಾಮಪ್ಪ ದೇವಸ್ಥಾನದ ವಿಶೇಷತೆ ಏನಂದ್ರೆ ಇಲ್ಲಿ ಬಳಸಿರುವ ಇಟ್ಟಿಗೆಗಳು ನೀರಿನಲ್ಲಿ ತೇಲ್ತವೆ. ಇಂದಿನ ಮಾಡರ್ನ್ ಎಂಜಿನಿಯರ್ಗಳೇ ಬೆರಗಾಗುವಂತಹ ವಾಸ್ತುಶಿಲ್ಪ ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಅಡಗಿದೆ. ಇದರ ಜೊತೆಗೆ ವಾರಂಗಲ್ ಕೋಟೆ ಮತ್ತು 1000 ಕಂಬಗಳ ದೇವಸ್ಥಾನ ಕಾಕತೀಯರ ಕಲಾಭಿರುಚಿಗೆ ಸಾಕ್ಷಿಯಾಗಿ ನಿಂತಿವೆ. ನಂತರ ಬಂದ ಕುತುಬ್ ಶಾಹಿಗಳು ಮತ್ತು ನಿಜಾಮರ ಆಳ್ವಿಕೆಯು ಹೈದರಾಬಾದನ್ನ ಜಗತ್ತಿನ ಸುಂದರ ನಗರಗಳಲ್ಲಿ ಒಂದನ್ನಾಗಿ ರೂಪಿಸಿತು. ಇತಿಹಾಸದ ಈ ವಿವಿಧ ಪದರಗಳು ತೆಲಂಗಾಣಕ್ಕೆ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಗತ್ತನ್ನು ನೀಡಿವೆ. ಬತುಕಮ್ಮ ಹಬ್ಬದ ಹೂವಿನ ವೈಭವ ಮತ್ತು ಬೋನಾಲ ಸಂಭ್ರಮದ ಸಾಂಸ್ಕೃತಿಕ ಮೆರುಗು. ತೆಲಂಗಾಣದ ಸಂಸ್ಕೃತಿ ಅಂದ್ರೆ ಅದು ಪ್ರಕೃತಿ ಮತ್ತು ಭಕ್ತಿಯ ಅಪೂರ್ಣ ಮಿಲನ. ಇಲ್ಲಿನ ಅತಿ ದೊಡ್ಡ ಹಬ್ಬ ಅಂದ್ರೆ ಬತುಕಮ್ಮ. ಇದು ಹೂವುಗಳ ಹಬ್ಬ. ಮಹಿಳೆಯರು ವಿಧ ವಿಧದ ಹೂವುಗಳಿಂದ ಸುಂದರವಾದ ಗೋಪುರಗಳನ್ನು ನಿರ್ಮಿಸಿ ಪ್ರಕೃತಿ ಮಾತೆಯನ್ನು ಪೂಜಿಸುವ ದೃಶ್ಯ ಕಣ್ಣಿಗೆ ಹಬ್ಬದಂತೆ ಕಾಣಿಸುತ್ತದೆ. ಇನ್ನು ಬೋನಾಲ ಉತ್ಸವವು ತೆಲಂಗಾಣದ ಶಕ್ತಿಯ ಆರಾಧನೆಯ ಸಂಕೇತವಾಗಿದ್ದು ತಲೆಯ ಮೇಲೆ ಬೋನವನ್ನ ಹೊತ್ತು ಸಾಗುವ ಭಕ್ತರ ಸಂಭ್ರಮ ನಗರದ ಗಲ್ಲಿ ಗಲ್ಲಿಯಲ್ಲೂ ಮೊಳಗುತ್ತದೆ. ಇಲ್ಲಿನ ಜಾನಪದ ಕಲೆಯಾದ ಪೇರಿಣಿ ಶಿವತಾಂಡವಂ ಶೌರ್ಯದ ಸಂಕೇತವಾಗಿದ್ರೆ ಲಂಬಾಡಿ ನೃತ್ಯವು ಇಲ್ಲಿನ ಬುಡಕಟ್ಟು ಸಂಸ್ಕೃತಿಯ ಶ್ರೀಮಂತಿಕೆಯನ್ನು ತೋರಿಸುತ್ತದೆ. ಸಿಟಿ ಆಫ್ ಪರ್ಲ್ಸ್ ನಿಂದ ಹೈಟೆಕ್ ಸಿಟಿಯವರೆಗೆ ಜಾಗತಿಕ ಮಟ್ಟದ ಐಟಿ ಶಕ್ತಿ. ತೆಲಂಗಾಣ ಕೇವಲ ಹಳೆಯ ಇತಿಹಾಸಕ್ಕೆ ಸೀಮಿತವಾಗಿಲ್ಲ, ಇದು ಭಾರತದ ಆಧುನಿಕ ಆರ್ಥಿಕತೆಯ ಬಲಿಷ್ಠ ಎಂಜಿನ್ ಆಗಿದೆ. ಹೈದರಾಬಾದ್ ಅನ್ನ ಪ್ರಪಂಚವೇ ಸಿಲಿಕಾನ್ ವ್ಯಾಲಿಯ ಪ್ರತಿಸ್ಪರ್ಧಿಯಾಗಿ ನೋಡುತ್ತಿದೆ. ಇಲ್ಲಿನ ಹೈಟೆಕ್ ಸಿಟಿ, ಗಚಿಬೌಲಿ ಮತ್ತು ನಾನಕ್ರಾಮಗುಡ ಏರಿಯಾಗಳ ಗಗನಚುಂಬಿ ಕಟ್ಟಡಗಳನ್ನು ನೋಡಿದ್ರೆ ನೀವು ಅಮೆರಿಕಾದಲ್ಲಿದ್ದೀರಾ ಅಂತ ಅನ್ಸೋದು ಗ್ಯಾರಂಟಿ. ಗೂಗಲ್, ಆಪಲ್ ಮತ್ತು ಮೈಕ್ರೋಸಾಫ್ಟ್ ನಂತಹ ಜಾಗತಿಕ ಕಂಪನಿಗಳ ಅತಿದೊಡ್ಡ ಕಚೇರಿಗಳು ಇಲ್ಲಿವೆ. ಅಷ್ಟೇ ಅಲ್ಲ, ತೆಲಂಗಾಣವು ಭಾರತದ ಫಾರ್ಮಾ ಕ್ಯಾಪಿಟಲ್ ಆಗಿದ್ದು ಜಗತ್ತಿಗೆ ಬೇಕಾದ 30% ಲಸಿಕೆಗಳು ಇಲ್ಲಿಂದಲೇ ಸರಬರಾಜಾಗ್ತವೆ. ಹೈದರಾಬಾದ್ ಬಿರಿಯಾನಿ ಮತ್ತು ಹಳ್ಳಿಯ ಘಮದ ತೆಲಂಗಾಣ ರುಚಿಯಾದ ಭೋಜನ. ತೆಲಂಗಾಣಕ್ಕೆ ಬಂದು ಇಲ್ಲಿನ ಊಟ ಸವಿದಿದ್ರೆ ಹೇಗೆ ಹೇಳಿ? ಇಲ್ಲಿನ ಅಸಲಿ ಗುರುತು ಅಂದ್ರೆ ಅದು ಹೈದರಾಬಾದಿ ಬಿರಿಯಾನಿ. ದಮ್ ಕಟ್ಟಿದ ಅಕ್ಕಿ ಮತ್ತು ಮಸಾಲೆಗಳ ಘಮಕ್ಕೆ ಇಡೀ ಜಗತ್ತೇ ಫಿದಾ ಆಗಿದೆ. ಆದ್ರೆ ತೆಲಂಗಾಣದ ಅಸಲಿ ರುಚಿ ಅಡಗಿರೋದು ಇಲ್ಲಿನ ಹಳ್ಳಿಯ ಶೈಲಿಯ ಊಟದಲ್ಲಿ. ಗೋಂಗೂರ ಪಚಡಿ, ಜಾವರಿ ಜೋಳದ ರೊಟ್ಟಿ, ಮಲಿದಾಲು ಮತ್ತು ಸಕಿನಾಲುಗಳ ರುಚಿ ಅದ್ಭುತವಾಗಿರುತ್ತೆ. ಇಲ್ಲಿನ ಅಡುಗೆಯಲ್ಲಿ ಮೆಣಸಿನಕಾಯಿಯ ಬಳಕೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಖಾರ ಪ್ರಿಯರಿಗೆ ತೆಲಂಗಾಣವು ಒಂದು ದೊಡ್ಡ ಹಬ್ಬ ಇದ್ದಂತೆ. ಸಂಜೆ ಹೊತ್ತು ಇರಾನಿ ಚಹಾ ಮತ್ತು ಓಸ್ಮಾನಿಯಾ ಬಿಸ್ಕೆಟ್ ಸವಿಯುತ್ತಾ ಚಾರ್ಮಿನಾರ್ ನೋಡೋದು ಪ್ರತಿಯೊಬ್ಬ ಪ್ರವಾಸಿಗನಿಗೂ ಸುಂದರ ನೆನಪು. ಪ್ರತಿ ತುತ್ತಿನಲ್ಲೂ ಇಲ್ಲಿನ ಜನರ ಶ್ರಮ ಮತ್ತು ಅಪ್ಪಟ ಮಸಾಲೆಗಳ ಖದರ್ ಅಡಗಿದೆ. ಯಾದಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಭವಿಷ್ಯದ ಅಭಿವೃದ್ಧಿಯ ಕನಸು. ತೆಲಂಗಾಣವು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. ಇತ್ತೀಚೆಗೆ ಪುನರ್ ನಿರ್ಮಿಸಲಾದ ಯಾದಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ದಕ್ಷಿಣ ಭಾರತದ ತಿರುಪತಿಯಂತೆ ಕಂಗೊಳಿಸುತ್ತದೆ. ಸಂಪೂರ್ಣ ಕೃಷ್ಣ ಶಿಲೆಯಿಂದ ನಿರ್ಮಿಸಲಾದ ಈ ದೇವಸ್ಥಾನದ ವಾಸ್ತುಶಿಲ್ಪ ಆಧುನಿಕ ಕಾಲದ ಅದ್ಭುತವೇ ಸರಿ. ಇನ್ನು ಕಾಳೇಶ್ವರಂನ ಎತ್ತಿನಹೊಳೆ ಯೋಜನೆಯು ಕೃಷಿ ಕ್ಷೇತ್ರದಲ್ಲಿ ತೆಲಂಗಾಣವನ್ನ ಸಮೃದ್ಧವಾಗಿಸಿದೆ. 2026ರ ಹೊತ್ತಿಗೆ ತೆಲಂಗಾಣವು ಕೇವಲ ಹೈದರಾಬಾದ್ಗೆ ಸೀಮಿತವಾಗದೆ ಸಿದ್ದಿಪೇಟೆ, ಕರೀಂನಗರ ಮತ್ತು ನಿಜಾಮಾಬಾದ್ನಂತಹ ನಗರಗಳನ್ನು ಸುಧಾರಿತ ಸ್ಮಾರ್ಟ್ ನಗರಗಳಾಗಿ ರೂಪಿಸಿದೆ. ಪ್ರಗತಿಯ ಹಾದಿಯಲ್ಲಿ ತೆಲಂಗಾಣವು ಸಂಪ್ರದಾಯದ ಗತ್ತನ್ನ ಉಳಿಸಿಕೊಂಡೇ ತಾಂತ್ರಿಕ ಶಕ್ತಿಯಾಗಿ ಮುನ್ನುಗ್ತಿದೆ. ತೆಲಂಗಾಣ ಅಂದ್ರೆ ಬರೀ ಮಣ್ಣು ಅಥವಾ ನಕ್ಷೆಯಲ್ಲ, ಅದು ಕೋಟ್ಯಾಂತರ ತೆಲಂಗಾಣಿಗರ ಹೋರಾಟ ಮತ್ತು ಆತ್ಮಾಭಿಮಾನದ ಪ್ರತಿಬಿಂಬ. ಇಲ್ಲಿನ ಜನರು ಅತಿಥಿಗಳನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ನೀವು ಪ್ರಕೃತಿಯ ಆರಾಧಕರಾಗಿದ್ರೆ ಅಥವಾ ಆಧುನಿಕ ಐಟಿ ಕಂಪನಿಯ ಕನಸು ಹೊತ್ತವರಾಗಿದ್ರೆ ತೆಲಂಗಾಣ ನಿಮಗೆ ಎಲ್ಲವನ್ನ ನೀಡುತ್ತದೆ. ತನ್ನ ಹಳೆಯ ನವಾಬಿ ಗತ್ತನ್ನ ಉಳಿಸಿಕೊಂಡೇ ಜಾಗತಿಕ ಮಟ್ಟದ ಶಕ್ತಿಯಾಗಿ ಬೆಳೆದು ನಿಂತಿರುವ ಈ ರಾಜ್ಯ ಭಾರತದ ಹೆಮ್ಮೆಯ ಮಕುಟಪ್ರಾಯವಾಗಿದೆ. ಒಮ್ಮೆ ಈ ಮಣ್ಣಿನ ಸಂಸ್ಕೃತಿಯನ್ನು ಅನುಭವಿಸಿದ್ರೆ ಮತ್ತು ಇಲ್ಲಿನ ಬಿರಿಯಾನಿಯ ರುಚಿ ನೋಡಿದ್ರೆ ತೆಲಂಗಾಣದ ಆ ಅದ್ಭುತ ನೆನಪು ನಿಮ್ಮ ಮನಸ್ಸಿನಲ್ಲಿ ಸದಾ ಕಾಲ ಹಸಿರಾಗಿ ಉಳಿಯುತ್ತದೆ. ತೆಲಂಗಾಣದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.